ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗ ನಿನಗೆ ಕಷ್ಟ ಬಂದಾಗ ನನ್ನ ಹತ್ರ ಒಂದು ಮಾತು ಹೇಳ್ಕೊಬೇಕಂತ ಅನ್ನಿಸ್ದೆ ಹೋಯ್ತಾ ಪದ್ಮಿನಿ ನಿನಗೆ? ಇಷ್ಟು ದಿನ ಎಲ್ಲ ನೋವನ್ನು ನೀನೇ ನುಂಗಿದ್ಯಾ, ಈಗಲೂ ಹಾಗೇನಾ? ನಾನಿಲ್ವಾ ಪದ್ಮಿನಿ ನಿನ್ಗೆ ಅಂತ? ಆದ್ರೂ ಯಾಕೆ ನನ್ನ ಹತ್ರ ಏನೂ ಹೇಳ್ಕೊತಿಲ್ಲ? ಅದು ಯಾಕಂದ್ರೆ ನಾನು ನಿನಗೆ ತಾಳಿನೇ ಕಟ್ಟಿಲ್ಲ ಅಲ್ವಾ? ನಾನು ನಿನ್ ಗಂಡನೇ ಅಲ್ಲ ಅಲ್ವಾ? ನಿನಗೆ ನನ್ನ ಹತ್ರ ಸಹಾಯ ಕೇಳಕ್ಕೆ ಸ್ವಾಭಿಮಾನ ಅಡ್ಡ ಬರುತ್ತೆ, ರೈಟ್? ನೀನ್ ನನ್ನ ಗಂಡ ಅಂತ ಅನ್ಕೊಳ್ದೇ ಇರ್ಬೋದು, ಆದ್ರೆ ನಾನು ನಿನ್ನ ಹೆಂಡತಿ ಅಂತಾನೆ ಅನ್ಕೊಂಡಿರೋದು. ನಿಮ್ಮಪ್ಪನ ನಮ್ಮ ಮಾವ ಅಂತಾನೆ ಅನ್ಕೊಂಡಿರೋದು. ಅವ್ರ ಕಷ್ಟ ನನ್ನ ಕಷ್ಟನೇ, ಅವ್ರ ಅವಮಾನ ನನಗೂ ಅವಮಾನನೇ. ನೀನ್ ಅವತ್ತು ನನ್ನ ಹತ್ರ ಮದ್ವೆ ದುಡ್ಡು ಇಸ್ಕೊಂಡಿದ್ದಿದ್ರೆ ಇವತ್ತಿಷ್ಟೆಲ್ಲ ಅನಾಹುತ ಆಗ್ತಿತ್ತಾ? ನನ್ನ ಹತ್ರ ಒಂದೇ ಒಂದು ಮಾತು ಹೇಳ್ದೆ ಹೊರಗ್ನ ಒಂಥರ ನಡ್ಸ್ಕೊಂಡ್ಬಿಟ್ರಿ ನೀವೆಲ್ಲ. ಹಲೋ, ಯಾರಾದ್ರೂ ಇದೀರಾ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಕಣ್ರಿ, ಮನೇಲಿ ಯಾರು ಇಲ್ವಾ? ಯಾಕೆ, ನಾನ್ ಕಾಣ್ತಾ ಇಲ್ವಾ? ನೀವಲ್ಲ ರೀ, ಅಮ್ಮಾಜಿ, ನಂದನ್ನು ಅಥವಾ ವೀರೇಂದ್ರ ಅಂಕಲ್ಲು ಯಾರು ಇಲ್ವಾ? ಎಲ್ರೂ ಅವ್ರವ್ರ ಕೆಲ್ಸದ ಮ್ಯಾಕೆ ಬ್ಯುಸಿ ಅವ್ರೆ. ಅಮ್ಮಾಜಿನೂ ಆಚೆ ಹೋಗಿರ್ಬೇಕು. ಈಗ ಯಾರನ್ ಕರೀಲಿ? ಯಾರನ್ನೂ ಬೇಡ, ಇದನ್ನ ವೀರೇಂದ್ರ ಅಂಕಲ್ ಕೊಟ್ಬಿಡ್ತೀರಾ? ಕೊಡ್ತೀನಿ. ಓ, ನೀವು ಕಾಲೇಜ್ಗೆ ಹೊರಟಿದ್ದೀರಾ ಅನ್ಸುತ್ತೆ, ನಿಮ್ಗೆ ಯಾಕೆ ತೊಂದ್ರೆ? ಅಯ್ಯೋ, ಇದನ್ ಕೊಡೋದೊಂದ್ ದೊಡ್ಡ ಕೆಲ್ಸನಾ? ಕೊಡಿ, ನಾನೇ ಕೊಟ್ ಬರ್ತೀನಿ. ಶೋ, ಎಲ್ಲ ಬೀಳ್ಸೋದೇನಾ ನಿಮ್ ಕೆಲ್ಸ? ಜೊತೆಗೆ ಡಿಕ್ಕಿ ಬೇರೆ. ಒಂದ್ ನಿಮಿಷ ಇರಿ. ಈಗ ಕೊಂಬರಕ್ಕಿಲ್ಲ. ನನಗೆ ಇಂಡೈರೆಕ್ಟ್ ಆಗಿ ಇಲ್ಲಿಂದ ಹೊರಡು ಅಂತ ಹೇಳ್ತಾ ಇದ್ದೀರಾ? ಹಂಗಲ್ಲ, ನೀವ್ ಕೂತ್ಕೊಳ್ಳಿ. ಕಾಫಿ ಏನಾರ ಕುಡಿತೀರಾ? ನೀವು ಕಾಫಿ ಕೊಡ್ತೀನಿ ಅಂದ್ರೆ ನನಗ್ ಭಯ ಆಗತ್ತಪ್ಪ, ಬೇಡವೇ ಬೇಡ. ಸರಿ ರೀ, ಕಂಜೂಸ್ರಿ ನೀವು ಕಾಫಿ ಕೊಟ್ರೆ ಭಯ ಅಂತ ಹೇಳಿದ್ದಕ್ಕೆ ಹಾಗೆ ಬಿಟ್ಬಿಡೋದಾ? ಟೀನೋ ಜ್ಯೂಸೋ ಮಾಡ್ಕೊಡ್ತೀನಿ ಅಂತ ಹೇಳೋದ್ ತಾನೆ? ಅಯ್ಯೋ, ಹಂಗ ಹೇಳೋರು ನೀವೇ, ಹಿಂಗ ಹೇಳೋರು ನೀವೇ. ಸರಿ ರೀ, ಮಾಡ್ಕೊಂಡ್ ಬರ್ತೀನಿ. ಬೇಡ ಬೇಡ, ತಮಾಷೆ ಮಾಡ್ದೆ. ನನಗೋಸ್ಕರ ಅಪ್ಪ ಕಾರಲ್ಲಿ ಕಾಯ್ತಾ ಇದ್ದಾರೆ. ಈ ಫೈಲ್ನ ವೀರೇಂದ್ರ ಅಂಕಲ್ ಕೊಟ್ಬಿಡಿ, ಓಕೆನಾ? ಈಗಲೂ ನನ್ನ ಹೊರಗ್ನ ಒಂಥರ ನೋಡಿ ನನ್ನ ಕೊಲ್ಬೇಡ ಪದ್ಮಿನಿ. ನಿನಗೆ ನನ್ನ ಹತ್ರ ದುಡ್ಡು ಕೇಳೋ ಅಧಿಕಾರ ಇದೆ, ಯಾಕಂದ್ರೆ ನಂದು ಅಂತ ಏನೇನಿದೆಯೋ ಅದೆಲ್ಲ ಅದು ನಿಂದು ಕೂಡ. ಕೇಳು ಪದ್ಮಿನಿ, 4 ಲಕ್ಷ ಬೇಕು ಕೊಡಿ ಅಂತ ಅಧಿಕಾರದಿಂದ ಕೇಳು. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ನಿನ್ ಕುತ್ತಿಗೆಗೆ 3 ಗಂಟೆ ಹಾಕಿಲ್ದೇ ಇರ್ಬೋದು, ಆದ್ರೆ ಎಣ್ಸಕ್ಕಾಗ್ದಿರಷ್ಟು ಪ್ರೀತಿ ಇದೆ ನಿನ್ ಮೇಲೆ ನನಗೆ. ನೀನ್ ನನ್ನ ಮೇಲೆ ಹಕ್ ಸಾಧಿಸ್ಲಿ, ಗಂಡ ಅನ್ನೋ ಪ್ರೀತಿ ತೋರಿಸ್ಲಿ, ಕೋಪ ಮಾಡ್ಕೊಳ್ಳಿ ಅಂತ ಕಾಯ್ತಿದ್ದೀನಿ. ಆದ್ರೆ ನೀನ್ ಮಾತ್ರ ನನ್ನ ದೂರನೇ ಇಡ್ತಿದ್ಯಲ್ಲ. ಬೇಡ ಪದ್ಮಿನಿ, ನನ್ನ ನಿನ್ನ ಮಧ್ಯೆ ಈ ಅಂತರ ಬೇಡ. ಕೇಳು, ಒಂದೇ ಒಂದ್ಸಲ ನಾನು ಕಷ್ಟದಲ್ಲಿದ್ದೀನಿ, ನನ್ನ ಜೊತೆ ನಿಲ್ಲಿ ನಂದನವ್ರೆ ಅಂತ ಕೇಳು. ನನ್ನ ನಿನ್ನ ಮಧ್ಯೆ ಇದ್ದ ಗೋಡೆ ಇವತ್ತು ಬಿದ್ದು ಹೋಗ್ಲಿ ಪ್ಲೀಸ್. ನಂದನವ್ರೆ, ನಿಜವಾಗ್ಲೂ ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಮನೆಯವ್ರಿಗೆ ಸತ್ಯ ಹೇಳೋದು ನಮ್ ಕರ್ತವ್ಯ, ಆದ್ರೆ ಅದನ್ನ ಶೋಭರಾಜ್ ಹೇಳ್ಬಾರ್ದು. ಅವನ್ ಬಾಯಿ ಮುಚ್ಚಿಸಕ್ ನನ್ಗೆ ನನಗ್ 4 ಲಕ್ಷ ಕೊಡಿ, ಇದನ್ನ ನನ್ನ ಅಧಿಕಾರದಿಂದ ಕೇಳ್ತಿಲ್ಲ, ನಿನ್ನ ಬೇಡ್ಕೋತಿದ್ದೀನಿ. ದಯವಿಟ್ಟು ನನಗ್ ಸಹಾಯ ಮಾಡಿ. ನೀನಿಷ್ಟು ಕೇಳಿದ್ಯಲ್ಲ ಪದ್ಮಿನಿ, ನನಗಷ್ಟೇ ಸಾಕು.
ಆ ಶೋಭರಾಜ್ ನಿನಗೆ ಏನು ಮಾಡೋಕ್ಕೂ ನಾನು ಬಿಡಲ್ಲ. ಇವತ್ತೇ 4 ಲಕ್ಷನ ಅವನ ಮುಖದ ಮೇಲೆ ಎಸಿತೀನಿ. ಅವನಿಗೆ ನನ್ನ ಹತ್ರ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ನಿನಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಿದ್ದಾನೆ. ಫೋನ್ ಮಾಡ ಹೇಡಿಗೆ. ನೀವಿನ್ನೂ ಹೊರಟಿಲ್ವಾ? ಇಲ್ಲ, ಒಂದು ಕಾಲ್ ಬಂತು, ಹಾಗೆ ಮಾತಾಡ್ಕೊಂಡು ನಿಂತ್ಬಿಟ್ಟೆ. ಈಗ ಹೊರಡ್ತೀನಿ. ರೀ ಪೂರ್ವಿ, ನೀವು BCom ಓದ್ತಾ ಇದ್ದೀನಿ ಅಂದ್ರಲ್ವಾ, ನಿಮ್ಗೇನಾದರೂ ಓದ್ತಾ ಕೆಲಸ ಮಾಡೋ ಐಡಿಯಾ ಇದೆಯಾ? ಯಾಕೆ? ನಾನು BCom ಓದಿದ್ದು. ನಮ್ಮ ಕಂಪ್ನಿಯಲ್ಲಿ ಅಕೌಂಟೆಂಟ್ ಕೆಲಸನ ನಾನೇ ಮಾಡ್ತಾ ಇದ್ದೆ. ಈಗ ಕೆಲಸ ಖಾಲಿ ಇದೆ, ಅದಕ್ಕೆ ನೀವೇನಾದರೂ ಮಾಡ್ತೀರಾ ಅಂತ. ರೀ ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ. ಸರಿ, ನಾನು ಬರ್ತೀನಿ. ರೀ ಹೌದು, ನೀವು ಯಾವ ಕಾಲೇಜ್ ಅಂತಾನೆ ಹೇಳಿಲ್ಲ. ಯಾಕೆ? ರೀ ಅಲ್ಲಿ ಬಂದು ನಿಮ್ ತಲೆ ತಿನ್ಬೇಕು ಅಂತಲ್ಲ, ನಾನು ಹೇಗಿದ್ರೆ ಹೊರಟಿದ್ದೆ ಅಲ್ವಾ, ಸೊ ನಿಮ್ನು ಆನ್ ದಿ ವೇ ಡ್ರಾಪ್ ಮಾಡೋಗೋಣ ಅಂತ. ಆ ತೊಂದರೆ ಎಲ್ಲ ನೀವು ತಗೋಬೇಡಿ, ನಾನು ಬಸ್ನಾಗ ಹೋಗ್ತೀನಿ. ಬಾಯ್. ರೀ ಹಲೋ ಪದ್ಮಿನಿ, ಎಲ್ಲಿ ಸಿಕ್ತೀಯಾ? 4 ಲಕ್ಷ ರೆಡಿ ಇದೆ ಅಲ್ವಾ? ಎಲ್ಲಿಗೆ ಬರ್ಬೇಕು ಹೇಳು? ನನಗೆ ಕ್ಯಾಶ್ ಬೇಕು, ಮೊದಲೇ ಹೇಳಿದ್ದೀನಿ. ನಂದನ್ ಮಾತಾಡ್ತಿರೋದು. ಮಹಾರಾಜರಿಗೆ ನಮಸ್ಕಾರ. ನೋಡು, 4 ಲಕ್ಷ ನಿನಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬ್ಯಾಂಕ್ ಡೀಟೇಲ್ಸ್ ಕಳಿಸು. ಬಂದು ಕೊಡೋಕ್ಕೆಲ್ಲ ಆಗಲ್ಲ ನನಗೆ. ಅಲ್ಲ, ಈ ಮನುಷ್ಯ ತನ್ನ ತಪ್ಪಿರುವಾಗ ಎಷ್ಟು ಸಾಧು ಆಗ್ಬಿಡ್ತಾನಲ್ವಾ? ಹೇಳ್ದಂಗೆಲ್ಲ ಕೇಳ್ತಾನೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಅದರಲ್ಲೂ ಈ ಶ್ರೀಮಂತರು, ಮರ್ಯಾದಸ್ಥರು ಇಂಥ ಕೆಲಸ ಮಾಡೋದು ತುಂಬಾ ಜಾಸ್ತಿನೇ. ಬಾಕಿ ಮಾತು ಬೇಡ, ಅಕೌಂಟ್ ಡೀಟೇಲ್ಸ್ ಕಳಿಸು. ಕಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ನೀನು ನನಗೆ 4 ಲಕ್ಷ ಆಗ್ತಾ ಇಲ್ಲ, 14 ಲಕ್ಷ ಆಗ್ತಾ ಇದೆಯಾ? ವಾಟ್? 14 ಲಕ್ಷನಾ? ಯಾಕೆ? 4 ಲಕ್ಷ ಪದ್ಮಿನಿ ನನ್ನ ಹತ್ರ ಇಸ್ಕೊಂಡಿರೋದು. ಇನ್ನು 10 ಲಕ್ಷ ಅವಳಿಂದ ನನಗಾಗಿರೋ ಲಾಸ್ನ ನೀವು ಕಟ್ಕೊಡ್ತಾ ಇರೋದು. ಜೊತೆಗೆ ಅಮ್ಮಾಜಿಗೆ ಸತ್ಯನ ಹೇಳ್ದೇನೆ ನಾನು ತೆಪ್ಪಗಿರೋದಕ್ಕೆ. ಏನೀಗ ಹಾಕ್ತೀಯ ತಾನೆ? 14 ಲಕ್ಷ ಹಾಕಲ್ಲ ಅಂದ್ರೆ ಹೇಳ್ಬಿಡು. ನಾನೀಗಲೇ ನಿಮ್ಮ ಮನೆಗೆ ಬಂದು ಅಮ್ಮಾಜಿ ಮುಂದೆ ಮದುವೆಲಿ ನಡೆದಿರೋಂಥ ಘಟನೆಗಳನ್ನೆಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಮನೆಯ ನಿಜವಾದ ಸೊಸೆ ಯಾರು ಅಂತನೂ ಹೇಳ್ತೀನಿ. ಪಾಪ ಅಮ್ಮಾಜಿಗೆ ಮೊದಲೇ ವಯಸ್ಸಾಗಿದೆ. ಅದ್ರಲ್ಲೂ ಅವರು ಎಂತ ದೊಡ್ಡ ವ್ಯಕ್ತಿ. ಇಂಥ ಆಘಾತನ ತಡ್ಕೊಳ್ಳೋದಕ್ಕಾಗ್ಲಿ, ತಲೆ ಎತ್ತಿ ಓಡಾಡೋದಕ್ಕಾಗ್ಲಿ ಖಂಡಿತ ಸಾಧ್ಯ ಇಲ್ಲ. ಯೋಚನೆ ಮಾಡು. ಏಯ್ ಸಮಾಧಾನ, ಕಿರುಚ್ಬೇಡ. ನಾನು ಮಾತಾಡೋದು ಇನ್ನೂ ಬಾಕಿ ಇದೆ. ನಾನು ನಿಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಪದ್ಮಿನಿಯವ್ರ ಅಪ್ಪನ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳಿನೇ ಬರೋದು. ಗೊತ್ತಲ್ಲ, ಅವರಪ್ಪ ಕೇಳ್ತಿದ್ದಾಗೆ ಎದೆ ಹೊಡ್ಕೊಂಡು ಶಿವನ್ ಪಾದ. ಏನ್ ಮಾಡ್ಲಿ ನೀವೇ ಹೇಳಿ ಬಾಸ್? ಸತ್ಯ ಹೇಳ ಅಥವಾ ನನಗೆ 14 ಲಕ್ಷ ಕೊಡ್ತೀರಾ? ನಿನಗೆ ನಾನು 14 ಲಕ್ಷ ಕೊಡ್ಬೇಕಾ? ಹೌದೌದು. ಕೊಡ್ಲಿಲ್ಲ ಅಂದ್ರೆ ಅಮ್ಮಾಜಿ ಹತ್ರ ಬಂದು ಆಘಾತ ಆಗೋ ಥರ ಮಾತಾಡ್ತೀಯಾ? ಎಸ್. ನಮ್ಮ ಮಾವನ ಮನೆಗೆ ಹೋಗಿ ಅವ್ರು ಎದೆ ಹೊಡ್ಕೊಳ್ಳೋ ಥರ ಮಾತಾಡ್ತೀಯಾ? ಡೌಟೇ ಇಲ್ಲ. ನೀನು ಈ ಥರ ಎಲ್ಲ ಮಾಡಬಾರ್ದಂದ್ರೆ ನಿನಗೆ 14 ಲಕ್ಷ ಕೊಡ್ಬೇಕಾ?
ಎಕ್ಸಾಕ್ಟ್ಲಿ ನಂದನ್. ದುಡ್ಡು ಕೊಟ್ರೆ ಬಾಯಿ ಮುಚ್ಕೊಂಡಿರ್ತೀನಿ, ಇಲ್ವಾ ನೀವೆಲ್ರೂ ಜೀವನನು ರೋಡಿಗೆ ತರ್ತೀನಿ. ಯಾವ್ದು ಬೇಕು ಅಂತ ನೀನೇ ಡಿಸೈಡ್ ಮಾಡಪ್ಪ. ಬೇಡ ಶೋಭ್, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು? ಇದು ದೊಡ್ಡ ಅಫೆನ್ಸು. ಹೌದಾ? ಅಯ್ಯಯ್ಯೋ, ನನಗೆ ಗೊತ್ತೇ ಇರಲಿಲ್ಲ ನಂದನ್. ಐ ಆಮ್ ಸೋ ಸಾರಿ. ಏಯ್, ಖಾತೆ ಎಲ್ಲ ಹೇಳ್ಬೇಡ, ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. ಈಗಲೇ ಕೊಡ್ತೀನಿ. ಬಾ ದಾರಿಗೆ. ಸಮಾಧಾನ. ನಾನು ಕೊಡ್ತೀನಿ ಅಂದಿದ್ದು ದುಡ್ಡನ್ನಲ್ಲ, ನಿನ್ ಮೇಲೆ ಕಂಪ್ಲೇಂಟ್ನ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆಕಾರ್ಡ್ ಆಗಿರೋ ಈ ಕಾಲ್ನ ಇನ್ಸ್ಪೆಕ್ಟರ್ ಕೇಳಿಸ್ತೀನಿ. ಆಮೇಲೆ ಆಗೋದೇ ಬೇರೆ. ನೀನು ಅಮ್ಮಾಜಿಗಾದ್ರೂ ಹೇಳ್ಕೊ, ನಮ್ಮ ಮಾವಂಗಾದ್ರೂ ಹೇಳ್ಕೊ. ಅದಕ್ಕಿಂತ ಮುಂಚೆ ನೀನು ಹೊರಗಡೆ ಇರ್ತೀಯೋ ಜೈಲಲ್ಲಿ ಇರ್ತೀಯೋ ಅಂತ ನೋಡ್ಕೊ. ಏಯ್, ಏನೋ ಹೇಳ್ತಿದ್ಯಾ? ಈ ಕಾಲ್ ರೆಕಾರ್ಡ್ ಆಗಿದೆ, ನಾನೀಗ ಸ್ಟೇಷನ್ಗೆ ಹೋದ್ರೆ ನಿನ್ನ ಕತೆ ಮುಗಿಯಿತು ಅಂತ ಹೇಳ್ತಿದ್ದೀನಿ. ಬೇಡ ನಂದನ್, ಹಾಗೆಲ್ಲ ಮಾಡಬೇಡ. ಯಾಕೆ ನಗ್ತಿದ್ಯಾ? ನಿಮ್ಮಂಥವ್ರು ನೋಡಿದ್ರೆ ನಗು ಬರೋದು ಸಹಜ ಅಲ್ವಾ? ನೋಡೋ, ಬೇಡ ನಂದನ್, ಪೊಲೀಸ್ ಹತ್ರ ಎಲ್ಲ ಹೋಗ್ಬೇಡ. ಸರಿ, ನಾನು ಯಾರಿಗೂ ಈ ಸತ್ಯ ಹೇಳಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಅಲ್ಲ, ಈ ಮನುಷ್ಯ ತನ್ನ ತಪ್ಪಿರುವಾಗ ಎಷ್ಟು ಸಾಧುವಾಗ್ಬಿಡ್ತಾನಲ್ವಾ? ಹೇಳ್ದಂಗೆಲ್ಲ ಕೇಳ್ತಾನೆ. ಸರಿ, ಪೊಲೀಸ್ ಹತ್ರ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಈಗ ಫೋನ್ ಇಡು. ವಾವ್ ನಂದನ್ ಅವ್ರೆ, ನೀವು ಮ್ಯಾಜಿಕ್ಕೆ ಮಾಡ್ಬಿಟ್ರಿ. ಬೆಟ್ಟದಂಗ್ ಬಂದ್ ಸಮಸ್ಯೆನ ಗಾಳಿ ತರ ಹಾರೋ ಹಂಗ್ ಮಾಡಿದ್ರಿ. ಆ ಶೋಭರಾಜು ನಮ್ನ ಹೆದರ್ಸಿದ್ರು, ನೀವು ನಿಮ್ ಬುದ್ಧಿವಂತಿಕೆ ಉಪಯೋಗಿಸಿ ಅವನ ಹೆದರ್ಸಿ ಅವನ್ ಬಾಯಿ ಮುಚ್ಚಿದ್ರಿ. ನಾನಂತೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ನಂದನ್ ಅವ್ರೆ. ನಾನ್ ನಿಮ್ಗೆ ಎಷ್ಟೇ ತೊಂದರೆ ಕೊಟ್ರು ನನ್ ತೊಂದರೆನ ಟಕ್ ಅಂತ ಪರಿಹರಿಸಿದ್ರಿ. ಥ್ಯಾಂಕ್ಸ್ ನಂದನ್ ಅವ್ರೆ. ನಾನು ಹೇಳಿರ್ಲಿಲ್ವಾ, ಒಂದ್ಸಲ ಗಂಡನೋ ಅಧಿಕಾರದಿಂದ ನೀನು ಕೇಳ್ಕೊಂಡ್ರೆ ನಾನು ನಿನ್ನ ಪರ ನಿಲ್ತೀನಿ ಅಂತ? ನೀನು ಕೇಳ್ಕೊಂಡೆ, ನಾನು ನಿನ್ನ ಬೆನ್ನಿಗೆ ನಿಂತೆ. ಇದ್ರಲ್ಲಿ ನನ್ನ ಬುದ್ಧಿವಂತಿಕೆ ಏನೂ ಇಲ್ಲ. ತಪ್ಪು ಮಾಡ್ತಿರೋನು ಆ ಶೋಭರಾಜ್. ತಪ್ಪು ಮಾಡಿದವ್ರಿಗೆ ಭಯ ಇರಲೇಬೇಕು. ನಾವು ತಪ್ಪು ಮಾಡ್ತಿದೀವಿ ನಂದನ್ ಅವ್ರೆ. ಮನೆಯವ್ರಿಗೆ ಸತ್ಯ ಹೇಳ್ದಲೆ ಪ್ರತಿ ಕ್ಷಣನೂ ತಪ್ಪು ಮಾಡ್ತಿದೀವಿ. ಆ ಶೋಭರಾಜ್ ಬಾಯಿ ಏನೋ ಮುಚ್ಚಿಸ್ತೋ, ಆದ್ರೆ ಹೀಗ್ ಸುಮ್ನೆ ಇರಕ್ಕಾಗಲ್ಲ. ಹೌದು, ಎಲ್ರಿಗೂ ಸಮಯ ನೋಡ್ಕೊಂಡು ಈ ಸತ್ಯನ ಹೇಳಲೇಬೇಕು. ಯಾವತ್ತು ಹೇಳೋಣ? ಜಾಸ್ತಿ ದಿನ ಈ ಅಪರಾಧಿ ಪ್ರಜ್ಞೆಲಿ ಬದುಕಕ್ಕಾಗಕ್ಕಿಲ್ಲ. ಹೊರಗಡೆಯಿಂದ ಏನೋ ನಗ್ನಗ್ತಾ ಇರ್ಬೋದು, ಆದ್ರೆ ಒಳಗಡೆಯಿಂದ ಚುತ್ತಾ ಇರ್ತೈತೆ. ಹೇಳೋಣ ಪದ್ಮಿನಿ, ಅದಕ್ಕೊಂದು ಸರಿಯಾದ ಸಂದರ್ಭ ಬರಬೇಕು. ಇದು ಚಿಕ್ಕ ಪುಟ್ಟ ವಿಷಯ ಅಲ್ಲ, ಈಗಲೇ ಹೇಳ್ಬಿಟ್ಟು ಸರಿಪಡಿಸೋಕೆ. ಸಂದರ್ಭ ಆದಾಗ ಅದೇ ಬರುತ್ತೆ ಅಂತ ಕುತ್ಕೊಂಡ್ರೆ ಅದ್ ಬರಕ್ಕಿಲ್ಲ ನಂದನ್ ಅವ್ರೆ. ಆ ಸಂದರ್ಭನ ನಾವೇ ಸೃಷ್ಟಿ ಮಾಡ್ಕೋಬೇಕು. ನೀವೇ ಏನಾರ ಉಪಾಯ ಮಾಡಿ ನಂದನ್ ಅವ್ರೆ. ಆದಷ್ಟು ಬೇಗ ಎಲ್ಲ ಸತ್ಯ ಹೇಳಿ ನಮ್ ಸ್ಥಾನಕ್ಕೆ ನಾವು ಹೋಗ್ಬೇಕು. ಗಂಡ ಹೆಂಡತಿ ಅನ್ನೋ ಈ ಸುಳ್ಳು ಸಂಬಂಧ ಮುರಿಬೇಕು. ಸತ್ಯನ ಒಪ್ಕೊಂಡು ನೀವು ಪೂರ್ವಿ ಜೀವನ ಶುರು ಮಾಡ್ಬೇಕು. ನಮಸ್ಕಾರ ಅಮ್ಮಾಜಿ. ಅನಿಲ, ನಮಸ್ತೆ, ಕೂತ್ಕೊಳ್ಳಿ. ಹೇಗಿದ್ದೀರಮ್ಮಾಜಿ? ನಾನ್ ಚೆನ್ನಾಗಿದ್ದೀನಿ. ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ. ಮಾತಾಡೋಣ. ಮೊದಲು ಏನ್ ತಗೋತೀರಾ ಹೇಳಿ. ಏನೂ ಬೇಡ. ನಾನು ಮಾತಾಡೋ ವಿಷಯ ನಿಮಗೆ ಒಪ್ಪಿಗೆ ಆದರೆ ಆಗಾಗ ನಾನು ಇಲ್ಲಿಗೆ ಬರ್ತಾ ಇರೋದು, ನಿಮ್ಮ ಆತಿಥ್ಯನ ಸ್ವೀಕರಿಸೋದೆಲ್ಲ ಇದ್ದೇ ಇರುತ್ತಲ್ವಾ?
ಆ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನಮ್ಮ ಸ್ವೀಟ್ಸ್ ಬಗ್ಗೆ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಾ. ಆ ಕಾಂಟ್ರಾಕ್ಟ್ಗೆ ಇನ್ನೂ ಸೈನೇ ಆಗಿಲ್ಲ. ಅದಕ್ಕೂ ಮುಂಚೆ ಬೇರೆ ಬಿಸ್ನೆಸ್ಗೆ ಪಾರ್ಟ್ನರ್ ಆಗೋಣ ಅಂತನಾ? ಇದು ಬಿಸ್ನೆಸ್ ವಿಷಯ ಅಲ್ಲ ಅಮ್ಮಾಜಿ, ಇದು ಪರ್ಸನಲ್ ವಿಷಯ. ಹೌದಾ? ಹೇಳಿ. ನನ್ನ ಮಗನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರಿಷಿ ಬಗ್ಗೆ ಏನು? ಅವನಂತೂ ತುಂಬಾ ಒಳ್ಳೆ ಹುಡುಗ. ಚಿಕ್ಕ ವಯಸ್ಸಲ್ಲೇ ಅವನು ನಿಮ್ಮ ಬಿಸ್ನೆಸ್ ನೋಡ್ಕೊಳ್ತಾನೆ ಅಂದ್ರೆ ಅವನ ಬುದ್ಧಿವಂತಿಕೆ, ಅವನ ಜಾಣ್ಮೆ, ಅವನ ಆಸಕ್ತಿ, ಅವನ ಜವಾಬ್ದಾರಿ ಇದೆಲ್ಲವೂ ಮೆಚ್ಚುಗೆ ಹುಟ್ಟಿಸುತ್ತೆ. ಸರಿ, ಇದನ್ನೆಲ್ಲ ನೀವು ನನಗೆ ಕೇಳ್ತಾ ಇದ್ದೀರಿ? ನಮ್ಮ ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಆ. ಆ ಹುಡುಗಿನ ಕೈ ಹಿಡಿದ್ರೆ ನನಗೂ ಸ್ವಲ್ಪ ಸಮಾಧಾನ. ಆ ಹುಡುಗಿನೇ ನಮ್ಮ ಮನೆ ಸೊಸೆ ಮಾಡಬೇಕು ಅಂತ ಇದ್ದೀನಿ. ಓ ಅಲ್ಲ, ನಿಮ್ ಮಗನ್ ಮದ್ವೆ ಮಾಡ್ತಾ ಇದ್ದೀರಾ? ಇದು ನಿಜವಾಗ್ಲೂ ನನಗೂ ಖುಷಿ ಕೊಡೋ ವಿಚಾರನೇ. ಆದ್ರೆ ಇದು ನನಗೆ ಹೇಗೆ ಸಂಬಂಧ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸಂಬಂಧ ಇದೆ ಅಮ್ಮಾಜಿ. ನನ್ನ ಮಗ ಇಷ್ಟಪಟ್ಟಿರೋದು ನಿಮ್ಮ ಸೊಸೆ ಪದ್ಮಿನಿ ತಂಗಿ ಇದ್ದಾಳಲ್ಲ, ಪೂರ್ವಿ, ಆ ಹುಡುಗಿನ. ನೀವು ಒಪ್ಪೋದಾದ್ರೆ ಈ ಮದುವೆ ಮಾತುಕತೆನ ಮುಂದುವರಿಸೋಣ. ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಹುಡುಗ ಆ ಹುಡುಗಿನ ಚೆನ್ನಾಗಿ ನೋಡ್ಕೋತಾನೆ. ಏನಂತೀರ ಅಮ್ಮಾಜಿ? ನಂದನ್ ಅವ್ರೆ, ಏನಾಯ್ತು? ಪದ್ಮಿನಿ, ನೀನಿವತ್ತು ಮದ್ವೆಲೇ ಇರ್ಲಿಲ್ಲ ಅಂತ ಗೊತ್ತಾದಾಗ ಆಗಿದ್ದ ನೋವಿಗಿಂತ ನಾನು ನೀನು ಮದ್ವೆನೇ ಆಗಿಲ್ಲ ಅಂತ ಸತ್ಯ ಗೊತ್ತಾದಾಗ ಆಗಿದ್ದ ನೋವಿಗಿಂತ ಈಗ ನೀನು ಹೇಳ್ತಿದ್ಯಲ್ಲ ಮಾತು, ಮನೆಯವ್ರ ಹತ್ರ ಸತ್ಯ ಹೇಳಿ ಈ ಸುಳ್ಳು ಸಂಬಂಧನ ಮುರ್ಕೊಳ್ಳೋಣ ಅಂತ, ಈ ಮಾತು ನನ್ಗೆ ಅದೆಲ್ಲದಕ್ಕಿಂತ ಜಾಸ್ತಿ ನೋವು ಕೊಡ್ತಿದೆ ಪದ್ಮಿನಿ. ನಂದು ನಿಂದು ಸುಳ್ಳು ಸಂಬಂಧನ ಪದ್ಮಿನಿ? ಮನೆಯವ್ರ ಹತ್ರ ಸತ್ಯ ಹೇಳಿದ್ಮೇಲೆ ನನಗೂ ನಿಂಗೂ ಸಂಬಂಧನೇ ಇಲ್ಲ, ನಿಂದಾರಿ ನಿಂದು ನಂದಾರಿ ನಂದು ಅಂತ ಹೊರಟೋಗೋಷ್ಟು ಪೊಳ್ ಸಂಬಂಧನ ನಮ್ದು. ನಂದನ್ ಅವ್ರೆ, ಇದ್ಯಾವುದು ಸುಲಭ ಅಲ್ಲ ನಿಜ, ಆದ್ರೆ ಅನಿವಾರ್ಯ ಅಂತೂ ಹೌದು. ಯಾಕಂದ್ರೆ ಮನುಷ್ಯ ಸತ್ಯನ ಒಪ್ಕೋಬೇಕೆ ಹೊರತು ಸುಳ್ಳಲ್ವಲ್ಲ. ಮನೆಯವ್ರಿಗೆಲ್ಲ ನಿಜ ಗೊತ್ತಾದ್ಮೇಲೆ ಅವ್ರ ನಿರ್ಧಾರ, ಅವ್ರು ನಮ್ ನೋಡೋ ರೀತಿ, ನಮ್ ಸಂಬಂಧಗಳು ಎಲ್ಲ ಬದಲಾಗ್ತೈತೆ. ನಾವು ಸತ್ಯನ ಹೇಳಕ್ಕೆ ತಯಾರಿದ್ದೀವಿ ಅಂದ್ರೆ ಅದ್ರ ಪರಿಣಾಮನು ಎದುರಿಸಕ್ಕೆ ತಯಾರು ಅನ್ನೋದೇ ಅರ್ಥ. ಅಂದ್ರೆ ಪದ್ಮಿನಿ, ನಿಂಗೆ ನನ್ನ ಜೊತೆ ಇರಕ್ ಕಷ್ಟ ಆಗ್ತಾ ಇದೆಯಾ? ನನ್ ಬಿಟ್ಟು ಹೋದ್ರೆ ಸಾಕು ಅಂತ ಅನಿಸ್ತಾ ಇದೆಯಾ ಪದ್ಮಿನಿ ನಿನಗೆ? ಯಾಕೆ ಯಾವಾಗ್ಲೂ ನನ್ನಿಂದ ದೂರ ಆಗೋ ಮಾತೇ ಆಡ್ತಾ ಇರ್ತೀಯ? ಅದೊಂದೇ ದಾರಿ ಉಳಿದಿರೋದು ನಂದನ್ ಅವ್ರೆ. ಅಮ್ಮಾಜಿನೂ ಅದೇ ತೀರ್ಮಾನ ಅಲ್ವಾ ಮಾಡೋದು. ದೊಡ್ಡ ಫೂಲ್ ನಾನು ನಿನ್ನ ಅರ್ಥ ಮಾಡ್ಕೊಂಡು ಸಾರಿ ಕೇಳ್ದೆ. ಈಗ ನೀನೇ ನನ್ನ ಹತ್ರ ಓಡ್ ಬರ್ತೀಯ ಅನ್ಕೊಂಡೆ. ಅದೆಲ್ಲ ನನ್ನ ಭ್ರಮೆ. 100 ಸಲ ನಾನು ಪೂರ್ವಿ ಗಂಡ ಹೆಂಡತಿ ಅಂತ್ಯ, ಮನೆಯವ್ರ ಹತ್ರ ಸತ್ಯ ಹೇಳಿ ದೂರ ಆಗೋಣ ಅಂತ್ಯ, ಅದು ಅನಿವಾರ್ಯ ಅಂತ್ಯ, ಹಾಗೆ ಆಗೋದು ಅಂತ್ಯ. ಆದ್ರೆ ಒಂದೇ ಒಂದ್ಸಲನಾದ್ರೂ ಮನೆಯವ್ರ ಹತ್ರ ಸತ್ಯ ಹೇಳಿ ನಾನು ನೀವು ಮತ್ತೆ ಮದ್ವೆ ಆಗೋಣ ಅಂತ ಹೇಳಿದ್ಯಾ ಪದ್ಮಿನಿ ನೀನು? ಅಂತ ಮಾತು ಒಂದ್ಸಲ ಆದ್ರೂ ನಿನ್ ಬಾಯಿಂದ ಬಂತ? ನಾನು ನಿಮ್ಗೋಸ್ಕರ ಏನೇನೆಲ್ಲ ಮಾಡಿದ್ದೀನಿ, ಇಷ್ಟೆಲ್ಲ ನಡೆದಿದೆ ಅಂತ ಗೊತ್ತಿದ್ರು ನೀನೇ ನನ್ನ ಹೆಂಡತಿ ಅನ್ಕೊಂಡಿದ್ದೀನಿ. ಹೇಗಾದ್ರೂ ಮಾಡಿ ನೀನ್ ಮತ್ತೆ ನನ್ನನ್ನು ಪ್ರೀತಿಸ್ಬೇಕು, ನನ್ನ ಗಂಡ ಅಂತ ಒಪ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಆದ್ರೆ ನಿನಗೆ ನಾನು ಬೇಡವಾಗ್ಬಿಟ್ನಲ್ಲ ಪದ್ಮಿನಿ. ನನ್ನನ್ನು ಬಿಟ್ಕೊಡಕ್ ತುದಿಗಾಲಲ್ಲಿ ನಿಂತಿದ್ಯಲ್ಲ ನೀನು.
ಇಷ್ಟು ದಿನ ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೊಂಡ್ಯಲ್ಲ, ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತಿಂಥ ಮಾತಾಡ್ತಾನೆ ಇರಲಿಲ್ಲ ನೀನು. ನನಗೆ ಒಂದು ವಿಷಯ ಹೇಳು, ನೀನು ಅವಾಗಾದ್ರೂ ನನ್ನ ಪ್ರೀತಿಸಿದ್ಯಾ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮದ್ವೆಗೆ ಒಪ್ಕೊಂಡ್ಯಾ? ಇಲ್ಲ, ನೀನ್ ನನ್ನ ಪ್ರೀತಿಸೇ ಇಲ್ಲ. ಪ್ರೀತಿಸಿದ್ರೆ ಇಷ್ಟು ಸುಲಭವಾಗಿ ನನ್ ಬಿಟ್ಕೊಡೋ ಮಾತೇ ಆಡ್ತಾ ಇರ್ಲಿಲ್ಲ ನೀನು. ನನ್ನ ಜೊತೆ ಬದುಕಕ್ಕೆ ಇಷ್ಟು ಪ್ರಯತ್ನ ಪಡದೆ ಹಿಂಗ್ ಸುಮ್ಮನೆ ನಿಲ್ತಾ ಇರ್ಲಿಲ್ಲ ನೀನು. ನೀನ್ ನನ್ನ ಪ್ರೀತಿಸೇ ಇಲ್ಲ.